ದಶಕಗಳಿಂದ ಬೆಂಗಳೂರು ಗಣೇಶ ಉತ್ಸವವನ್ನು ಇಷ್ಟೇ ವಿಜೃಂಭಣೆಯಿಂದ, ತನ್ಮಯತೆಯಿಂದ, ಶ್ರದ್ಧೆಯಿಂದ ವಿದ್ಯಾರ್ಥಿಗಳ ಯುವಕ ಸಂಘ ಮತ್ತು ಅದರ ಎಲ್ಲ ವಾಲಂಟಿಯರ್ಸ್ ಬಹಳ ಶ್ರದ್ಧೆಯನ್ನು ಇಟ್ಕೊಂಡು ಬಂದಿದ್ದಾರೆ. ಅವರಿಗೆ ಮತ್ತೊಮ್ಮೆ ನಿಮ್ಮೆಲ್ಲರ ಪರವಾಗಿ ಈ ಬಾರಿಯ ಗಣೇಶ ಉತ್ಸವದ ಸಂಘಟನೆಗೂ ಅವರಿಗೆ ಅಭಿನಂದನೆಗಳು, ಕೃತಜ್ಞತೆಗಳು. ಈ ಬಾರಿ ನಂದೀಶ್ ಅವರು ಮತ್ತು ಅವರ ತಂಡ ಬಂದು ಈ ವರ್ಷದ ಕಾರ್ಯಕ್ರಮಗಳ ಪಟ್ಟಿಯನ್ನು ನಾವು ಹೇಳಿದಾಗ ನನಗೆ ಬಹಳ ಆಸಕ್ತಿಯಿಂದ ನಾನು ಕೇಳಿಸಿಕೊಂಡಿದ್ದು, ಬಹಳ ಎದುರು ನೋಡ್ತಾ ಇದ್ದು ಇವತ್ತಿನ ಬೆಳಗ್ಗೆ ಈ ಕಾರ್ಯಕ್ರಮ. ನಾನಂತೂ ಅವರು ಹೇಳಿದ ದಿವಸನೇ ಆಫೀಸ್ನಲ್ಲಿ ಕೇಳಿದೆ, 100% ಬೆಳಗ್ಗೆ ನಾನು ಜೊತೆ ಬರ್ತೇನೆ. ಸಾಮೂಹಿಕವಾಗಿ ಏಕಕಂಠದಿಂದ ಗಣೇಶ ಪರಿಸರದ ಅರ್ಪಣೆ ಕಾರ್ಯಕ್ರಮ, ಇದು ಒಂದು ಹೊಸ ಕಾರ್ಯಕ್ರಮದ ಕಲ್ಪನೆಯಲ್ಲಿ ತೆಗೆದುಕೊಂಡು ಬಂದಿದ್ದೀರಿ. ಸಾಮೂಹಿಕ ಪ್ರಾರ್ಥನೆಯ ಶಕ್ತಿಯೇ ಇದೆ, ನಾವೆಲ್ಲರೂ ಬರ್ತೀವಿ ಅಂತ ಅವರಿಗೆ ಹೇಳಿದೆ. ಬಹಳ ವಿಜೃಂಭಣೆಯಿಂದ ಭಕ್ತಿಯ ಕಾರ್ಯಕ್ರಮ ನೆರವೇರಿದೆ. ನೀವೆಲ್ಲರೂ ಬಂದಿದ್ದರಿಂದ ಕಾರ್ಯಕ್ರಮ ಯಶಸ್ವಿಯಾಗಿತ್ತು. ನಿಮ್ಮೆಲ್ಲರೂ ಕೂಡ ಈ ಕಾರ್ಯಕ್ರಮದ ಯಶಸ್ಸಿಗೆ ಧನ್ಯವಾದ. ಈ ಸಾಮೂಹಿಕ ಪ್ರಾರ್ಥನೆ ಯಾಕೆ ನಮಗೆ ಬಾಲ್ಯಕಾಲದವರೆಗೂ ಸಾಮೂಹಿಕ ಗಣಪತಿ ಆಚರಣೆಯ ಕಾರ್ಯಕ್ರಮದ ಪದ್ಧತಿಯನ್ನು ಪ್ರಾರಂಭ ಮಾಡ್ತಾರೆ. ಅದರ ಉದ್ದೇಶ ಒಂದು, ತಾಮಸಿಕತೆಯಲ್ಲಿ ನಿದ್ರಿಸುವಂತಹ ಸಮಾಜವನ್ನು ಸಾತ್ವಿಕತೆಯ ಮೇಲೆ ಜಾಗೃತಿಗೊಳಿಸುವುದು ಒಂದಾದರೆ, ಇನ್ನೊಂದು ಭಾರತದಲ್ಲಿ ಧರ್ಮಶ್ರದ್ಧೆ ಬೇರೆಯಲ್ಲ, ದೇಶ ಶ್ರದ್ಧೆ ಬೇರೆ. ಧರ್ಮದ ಬಗ್ಗೆ ಶ್ರದ್ಧೆ ಬಂದ ತಕ್ಷಣ ಆ ವ್ಯಕ್ತಿ ದೇಶಭಕ್ತನಾಗ್ತಾನೆ. ಆ ಕಾರಣಕ್ಕೋಸ್ಕರ ಭಾರತದಾದ್ಯಂತ ಈ ಸಾರ್ವಜನಿಕ ಗಣೇಶ ಉತ್ಸವದ ಪರಿಕಲ್ಪನೆಯನ್ನು ಪ್ರಾರಂಭ ಮಾಡಲು ಇದಕ್ಕೆ ಓಂಕಾರ ಹಾಕಿದರು. ಅದರ ಶಕ್ತಿಯಿಂದಾಗಿ ಭಾರತಕ್ಕೆ ಸ್ವಾತಂತ್ರ್ಯ ಕೊಡಲು ಸಾಮೂಹಿಕವಾಗಿ ನಾವು ಒಟ್ಟಿಗೆ ಪ್ರಾರ್ಥನೆ ಮಾಡುವ ಹಿಂದೆ ಇರುವಂತಹ ಶಕ್ತಿ ನಾವು ಬೇರೆ ಸಮುದಾಯಗಳಲ್ಲಿ ನೋಡಿದ್ದೇವೆ. ಭಾನುವಾರವೆಲ್ಲರೂ ಒಟ್ಟಿಗೆ ಸೇರಿದ್ದಾರೆ, ಶುಕ್ರವಾರವೆಲ್ಲರೂ ಒಟ್ಟಿಗೆ ಸೇರಿದ್ದಾರೆ. ನಾವು ಒಟ್ಟಿಗೆ ಸೇರುವಂತಹ ಅವಕಾಶಗಳು ಸಿಗೋದೇ ಬಹಳ ಕಡಿಮೆ. ಯಾಕೆಂದ್ರೆ ನಮ್ಮ ಆಚರಣೆಗಳು, ಪದ್ಧತಿಗಳು ವೈಯಕ್ತಿಕವಾಗಿ ಮನೆಗೆ ಅನ್ನೋ ರೀತಿಯಾಗಿದೆ. ಆದರೆ ಇವತ್ತಿನ ಕಾಲಘಟ್ಟಗಳಲ್ಲಿ ಹೊರಗಡೆ ಏನೇನು ನಡೀತಾ ಇದೆ ಎಲ್ಲರೂ ನೋಡಿದ್ದೀವಿ. ಹಿಂದೂಗಳು ದೊಡ್ಡ ಸಂಖ್ಯೆಯಲ್ಲಿ ಸಾಮೂಹಿಕವಾಗಿ ಪ್ರಾರ್ಥನೆಗೆ ಸೇರಬೇಕಾಗಿರುವಂಥದ್ದು ನಮ್ಮ ಸಮಾಜದ, ದೇಶದ, ಧರ್ಮದ ಉಳಿಗಾಗಿ ಬಹಳ ಅವಶ್ಯಕತೆ ಇದೆ. ತಾವೆಲ್ಲರೂ ಇಷ್ಟು ದೊಡ್ಡ ಸಂಖ್ಯೆಯಲ್ಲಿ ಬಂದು ಸಾಮೂಹಿಕವಾಗಿ ಗಣೇಶ ಪ್ರಾರ್ಥನೆಯನ್ನು ಬೆಂಗಳೂರು ಗಣೇಶ ಉತ್ಸವದ ಸಂದರ್ಭದಲ್ಲಿ ಮಾಡಿರುವಂಥದ್ದು ಈ ದೇಶ ಮತ್ತು ಧರ್ಮದ ಶಕ್ತಿಗೊಳಿಸುವಿಕೆ ಕೆಲಸದಲ್ಲಿ ಬಹಳ ದೊಡ್ಡ ಪಾತ್ರ ವಹಿಸಿದೆ. ಅದಕ್ಕೆ ಮತ್ತೊಮ್ಮೆ ಕೃತಜ್ಞತೆಗಳನ್ನು ಸಲ್ಲಿಸಿ, ನಂದೀಶ್ ಅವರಿಗೆ ಅವರ ತಂಡದಲ್ಲಿ ನನ್ನ ಮನವಿ ಇದೆ. ಈ ವರ್ಷ ಬಹಳ ಒಳ್ಳೆಯ ಒಂದು ಕಾರ್ಯಕ್ರಮಕ್ಕೆ, ಒಂದು ಹೊಸ ಪರಂಪರೆಗೆ ನೀವು ಓಂಕಾರ ಹಾಕಿದ್ದೀರಿ. ಅವರ ಮುಂಚಿನ ಉದ್ದೇಶ ಇದ್ದು ಡಿವಿ ರಸ್ತೆಯಲ್ಲಿ ಒಂದು ತುದಿಯಿಂದ ಮತ್ತೊಂದು ತುದಿಯವರೆಗೆ ಸುಮಾರು 25,000 ಮಹಿಳೆಯರು ಒಟ್ಟಿಗೆ ಸೇರಿ ನಾವೆಲ್ಲರೂ ಕೂಡ ಈ ಪ್ರಾರ್ಥನೆ ಮಾಡಬೇಕು ಅನ್ನುವಂತಹ ಭವ್ಯ ಕಲ್ಪನೆಯಲ್ಲಿ ಅವರು ಈ ಕಾರ್ಯಕ್ರಮದ ಕಲ್ಪನೆ ಮಾಡಿದರು. ಸಮಯ ಕಡೆಯಿದ್ದೀರಾ, ಬೇರೆ ಸಮಸ್ಯೆಗಳಿದ್ದೀರಾ, ಈ ಆಗಲಿಲ್ಲ. ನಾನು ನಿಮ್ಮೆಲ್ಲರೂ ರಿಕ್ವೆಸ್ಟ್ ಮಾಡಿದೆ, ಈ ರೀತಿಯ ಸಾಮೂಹಿಕ ಕಾರ್ಯಕ್ರಮ ಅದು ನಂದೀಶ್ ಅವರು, ಮರಿಸ್ವಾಮಿ ಅವರು, ಬೆಂಗಳೂರು ಗಣೇಶ ಅವರು, ಅದು ವಿದ್ಯಾರ್ಥಿಗಳಿಗೆ ಸಂಬಂಧಪಟ್ಟಿರುವ ಕಾರ್ಯಕ್ರಮ. ಇದು ಸಮಸ್ತ ಹಿಂದೂ ಸಮಾಜಕ್ಕೆ ಸಂಬಂಧಪಟ್ಟಿರುವಂತಹ ಕಾರ್ಯಕ್ರಮ. ನಾವೆಲ್ಲರೂ ಈ ವರ್ಷ ಸಂಕಲ್ಪ ಮಾಡುವ, ಮುಂದಿನ ವರ್ಷ ಬೆಂಗಳೂರು ಗಣೇಶ ಉತ್ಸವದಲ್ಲಿ ಗಣೇಶ ಚತುರ್ಥಿಯನ್ನು ಟಿವಿ ಚರ್ಚೆಯಲ್ಲಿ ಬೆಂಗಳೂರಿನ 25,000 ಮಹಿಳೆಯರು ತಾಯಿಯನ್ನು ಒಟ್ಟಿಗೆ ಸೇರಿ ಮಾಡೋಣ. ಮುಂದಿನ ವರ್ಷಕ್ಕೆ ಈ ವರ್ಷದ ತಯಾರಿ ಈಗಿಂದಲೇ ಪ್ರಾರಂಭ ಮಾಡಲಿಕ್ಕೆ, ಕಾರ್ಯಕ್ರಮಗಳ ಕೆಲಸ ಮಾಡಲಿಕ್ಕೆ ಎಲ್ಲರೂ ತಯಾರಿದ್ದೀರಾ? ಮುಂದಿನ ವರ್ಷ ಭಗವಂತನ ಕೃಪೆಯಿಂದ ನಿರ್ವಿಘ್ನವಾಗಿ ಡಿವಿ ರಸ್ತೆಯಲ್ಲಿ ಬೆಳಗ್ಗೆ 7 ಗಂಟೆಗೆ ನಾವೆಲ್ಲರೂ ಕೂಡ ಸೇರೋಣ. 25,000 ಕಂಠಗಳು ಏಕಕಂಠದಿಂದ ಆ ಭಗವಂತನನ್ನ
ತುಂಬ ಧನ್ಯವಾದಗಳು. ನೇ ಬೆಂಗಳೂರು ಗಣೇಶದಲ್ಲಿ ಇವತ್ತು ಐತಿಹಾಸಿಕ ದಿನ. ಮೊಟ್ಟ ಮೊದಲ ಬಾರಿಗೆ ಗಣೇಶ ಪಂಚರತ್ನ ಆರಾಧನೆ ಆದಿಶಂಕರಾಚಾರ್ಯ ಬರೆದಿರೋದು. ಸಾವಿರಾರು ಮಹಿಳೆಯರು ಈಗಾಗಲೇ ಅದನ್ನು ಪಠಣ ಮಾಡಿದ್ದಾರೆ. ಮುಂಬರುವ ವರ್ಷದಲ್ಲಿ ಪ್ರತಿ ವರ್ಷ ಇದನ್ನು ಮಾಡಬೇಕು ಅಂತ ಒಂದು ಸಂಕಲ್ಪ ಮಾಡಿದ್ದೀವಿ. ಭಾಳ ವಿಜೃಂಭಣೆಯಿಂದ ನಡೆದಿದೆ. ಈ 11 ದಿವಸ ಕಾರ್ಯಕ್ರಮದಲ್ಲಿ ಇದೇ ಒಂದು ಮಹತ್ವದ ಒಂದು ಕಾರ್ಯಕ್ರಮ ಅಂತ ಹೇಳೋಕ್ಕೆ ಇಚ್ಛೆಪಡ್ತೀನಿ.